ನಮ್ಮನ್ನು ಮಾತಾಡಿಸ್ಕೊಂಡು ಅಷ್ಟು ದೂರ ಹೋಗೋದು, ಅಲ್ಲಿ ನಿಂತ್ಕೊಂಡು ನಿಚ್ಚು ನಿಚ್ಚು ಅಂತೆಲ್ಲ ಮಾತಾಡೋದು. ಮತ್ತೆ ಇಲ್ಲಿಬ್ರು ಲೇಡೀಸ್ ಇದ್ದಾರೆ, ನಮಗೆ ಅವ್ರ ಭಾಷೆ ಗೊತ್ತಿಲ್ಲ, ಬೇರೆ ಭಾಷೆಲಿ ಮಾತಾಡ್ತಿದ್ರು ಅವರು. ಲೇಡೀಸ್ ಇದ್ದಾರೆ ಅಂತ ಹೇಳಿದ್ನಲ್ಲ, ಲೇಡೀಸು ಏನು ಅನ್ನಲ್ಲ, ನಾವೇ ಲೇಡೀಸ್ ಇಲ್ಲಿ ಇರೋದು. ಇಂಥ ಯಾರಿಗೋ ನಮ್ಮ ಬಗ್ಗೆ ಏನೋ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಇದೇನಪ್ಪ ಇದು, ಇವ್ರನ್ನ ಕೇಳುವ ಅಂತ ಅಂದ್ರೆ ಇವರೇ ಒಂಥರ ನಮ್ಗೆ ಭಯ ಪಡಿಸ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಲ್ಲಿ ಅನ್ನಿಸ್ತು. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿದ್ದವ್ರು ಇಬ್ರು ಬಂದ್ಬಿಟ್ಟು, ಆಂಟಿ ನೀವು ಅವ್ನು ಚೆನ್ನಾಗಿ ಮಾತಾಡ್ತಿದ್ದ, ಒಂದು ದಪ್ಪ ಮುಖ ಅದೇ ಮೀಸೆ ಇಲ್ಲ ಅವನಿಗೆ. ಅವ್ನು ಬಂದು ಮಾತಾಡಿಸ್ತಾನೆ ನಮ್ಮನ್ನ, ಆಂಟಿ ನೀವು ಇಲ್ಲಿ ಯಾಕೆ ಸುಮ್ಮನೆ ಕೂತಿದ್ದೀರಿ, ಇಲ್ಲಿ ಡಾಕ್ಟ್ರ್ ಇಲ್ಲ, ಇನ್ನೂ 3 ತಿಂಗಳು 6 ತಿಂಗಳು ಬರಲ್ಲ ಅವರು, ನೀವು ಬೇರೆ ಬೇಕಾದಷ್ಟಿದೆ ಇಲ್ಲಿ ಪ್ರಕೃತಿ ಚಿಕಿತ್ಸಾ ಇಲ್ಲ, ಹೋಗಿ ತೋರಿಸ್ಕೋಬಹುದು, ನೀವು ಹೊರಟ್ಬಿಡಿ ಇಲ್ಲಿಂದ, ಕೂತ್ಕೋಬೇಡಿ, ಮಳೆ ಬೇರೆ ಬರ್ತಾ ಇದೆ, ಇಬ್ಬರೇ ಲೇಡೀಸ್ ಇದ್ದೀರಾ, ಹೊರಟ್ಬಿಡಿ ಅಂತಾನೆ ಇದ್ರು ನಮಗೆ. ಇವ್ರ್ಯಾಗ ನಮ್ಮನ್ನ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ವಿ. ಆಮೇಲೆ ಆಟೋದನ್ನ ಹೇಳ್ದ, ಆಂಟಿ ನೀವು ಬನ್ನಿ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ. ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತೀರಾ, ಬೇಡಪ್ಪ ನಾವು ಬರಲ್ಲ ಅಂದ್ವಿ. ಇಲ್ಲ ನೀವು ದುಡ್ಡು ಕೊಡಬೇಡಿ ಬನ್ನಿ ಅಂತೆಲ್ಲ ಕರೆದ. ಇಲ್ಲ ನಾವು ದುಡ್ಡು ಕೊಟ್ಟೆ ಹೋಗ್ತೀವಿ, ಬರಲ್ಲ ಅಂತ ಹೇಳಿದ್ವಿ. ಸರಿ ನಾವು ಹೋಗ್ತೀವಿ ಬಿಡಿ, ನೀವ್ಯಾಕೆ ಇದು ಮಾಡ್ತಾ ಇದ್ದೀರಿ, ನೀವ್ಯಾಕೆ ತಲೆ ಕೆಡ್ಸ್ಕೊತೀರ, ಹೋಗಿ ನೀವು ಅಂತ ಹೇಳಿದೆ ನಾನು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸರಿ, ಇವರು ಒಂದು ಭಾರವಾದ ಹೆಜ್ಜೆ ಇಟ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ಹೋದ್ರು ಆ ಕಡೆಗೆ. ಹೋಗುವಾಗ ಅವ್ರು ಹೋದ್ಮೇಲೆ ಅಂದರೆ ಮೋಸ್ಟ್ಲಿ ಹುಡುಗಿ ಬರ್ತಾ ಇದೆ, ಇವ್ರನ್ನ ಕಳಿಸಿ ಅಂತ ಏನೋ ಅವ್ರಿಗೇನೋ ಇನ್ಫಾರ್ಮೇಶನ್ ಬಂತು ಅನ್ಸುತ್ತೆ. ಅದಕ್ಕೆ ನಮ್ಮನ್ನ ಫೋರ್ಸಬಲಿ ಹೋಗೋಕ್ಕೆ ಕಳ್ಸೋಕ್ಕೆ ಟ್ರೈ ಮಾಡಿದ್ರು ಇವರು. ನಮಗಿದೆಲ್ಲ ಗೊತ್ತಿಲ್ಲ. ಇವಾಗ ನಾನು ಎಲ್ಲ ಯೋಚನೆ ಮಾಡ್ತೇನೆ, ಫ್ಲಾಶ್ ಬ್ಯಾಕ್ ಹೋಗ್ತಾ ಇದ್ದೀನಿ. ಆಮೇಲೆ ಅದೇ ಅವ್ರು ಹೋಗಿದ್ ರೋಡಲ್ಲೇ ಆಪೋಸಿಟ್ ಅದೇ ಇದರಲ್ಲಿ ಮತ್ತೆ ಜನಗಳು ಓಡಾಡ್ತಿದ್ರು. ಹೆಂಗ್ ಓಡಾಡ್ತಿದ್ರು ಅಂದ್ರೆ, ಯಾವಾಗ್ಲೂ ಒಬ್ರು ಒಂದು 5 ನಿಮಿಷಕ್ಕೆ ಒಂಟಿಯಾಗಿ ವೆಹಿಕಲ್ ಓಡ್ತಿದ್ರು. ಮತ್ತೆ ಇನ್ಯಾರೋ ಒಬ್ರು ಕಾಲ್ನಡಿಗೆಲೆ ಕೆಲಸ ಮಾಡೋರು ಯಾರೋ ಒಬ್ರು ಅಟ್ಲೀಸ್ಟ್ ಅಲ್ಲಿ ನೋಡಿ ನಾವು ಅಲ್ಲಿರುವರೆಗೆ 1 ಗಂಟೆ ಒಳಗೆ ಇಬ್ಬರು 3 ಜನನ ಹೋಗಿದ್ ನೋಡಿದೀವಿ ಅಷ್ಟೇ. ಆಮೇಲೆ ಸರಿ, ಹುಡುಗಿ ಹೋದ್ಲು ಆ ಕಡೆಯಿಂದ. ಒಂದು ಯೂನಿಫಾರ್ಮ್ ಹಾಕೊಂಡಿದ್ಲವಳು, ಸ್ಕೈ ಬ್ಲೂ ಕಲರ್ ಟಾಪು ಮತ್ತೆ ಒಂದು ಬ್ಲೂ ಕಲರ್ ಪ್ಯಾಂಟು, ಬ್ಲೂ ಕಲರ್ ವೇಲ್ ಹಾಕೊಂಡಿದ್ಲು, ಒಂದು ಛತ್ರಿ ಹಿಡ್ಕೊಂಡಿದ್ಲು. ಹುಡುಗಿ ಪಾಸ್ ಆಗ್ತಾ ಇರ್ಬೇಕಾದ್ರೆ ಆ ಹುಡುಗಿ ನನ್ನೊಂದು ಸೆಕೆಂಡ್ ಹಿಂಗೆ ತಿರುಗಿ ನೋಡಿದ್ಲು ಅವಳು. ನಾನು ಅವಳನ್ನ ನೋಡಿದೆ. ಅವಳು ನೋಡುವಾಗ ನಾನು ಹೇಳಿದೆ, ಅವಳು ನನ್ನ ಸೋದರತ್ತೆ ಮಗಳು ಜ್ಯೋತಿ ಥರ ಇದ್ದಾಳೆ ನೋಡಿ ಅಮ್ಮ ಅಂತ ಇವ್ರಿಗೆ ತೋರಿಸ್ದೆ. ಹಂಗೆ ಅವಳೆ, ಜ್ಯೋತಿ ಥರನೇ ಅವಳೆ ಅಂತ ಅವರು ಹೇಳಿದ್ರು. ಹೌದಲ್ಲ ಅಂದ್ಬಿಟ್ಟು ನಾನು ಹಿಂಗೆ ನೋಡಿದೆ. ಒಂದೆರಡು ಸೆಕೆಂಡ್ 3 ಸೆಕೆಂಡ್ ನೋಡಿದೇನೋ, ಅವಳು ಹುಡುಗಿನೂ ನೋಡಿದ್ಲು. ಸರಿ ಆಯಿತು, ಇವ್ರಿಗೊಂದು ಯೂರಿನ್ ಪಾಸ್ ಮಾಡಬೇಕಾಗಿತ್ತು. ಹುಡುಗಿ ಪಾಸ್ ಆದ್ಲು. ನೋಡ್ಬೇಕಲ್ಲ ಅಂದ್ಮೇಲೆ ನಾವು ಸುತ್ತಮುತ್ತ ನೋಡ್ಕೊಂಡು ಅಲ್ಲೊಂದು ಮರ ಇತ್ತಲ್ಲ, ಆ ಮರದ ಕೆಳಗೆ ಅಜ್ಜಿನ ಕರ್ಕೊಂಡೋಗಿ ಇಲ್ಲಿ ಮಾಡಿ ಅಂತ ಹೇಳಿದೆ. ಅಲ್ಲಿ ಕೂತ್ಕೊಂಡ್ರು ಅವರು. ನಾನು ಅವರಿಂದ ಹೋಗಿ ನಿಂತ್ಕೊಂಡ್ವಿ. ಒಂದು 2-3-4 ನಿಮಿಷ ಆಗಿರ್ಬೋದು. ಹುಡುಗಿ ಇಲ್ಲಿಂದ ಹೋಯ್ತಲ್ಲ, ಹುಡುಗಿ ಜೋರಾಗಿ ಕಿರ್ಚ್ಕೊಂಡ್ಲು ಅಲ್ಲಿ. ಆದರೆ ಅವಾಗ ಹುಡುಗಿ ಅಂತ ಗೊತ್ತಿಲ್ಲ. ತಿರುಗಿ ನೋಡಿದೆ, ಅದೇ ಹುಡುಗಿ. ಅವಳು ಮರೆಯಲ್ಲಿ ನಿಂತಿದ್ದವರು. ನಾವು ಹಿಂಗೆ ಬಂದು ತಿರುಗಿ ನೋಡಿದೆ, ಅದೇ ಹುಡುಗಿ ಅದು. ಯಾಕೆ ಹುಡುಗಿ ಇಲ್ಲಿ ಚೆನ್ನಾಗಿ ಹೋಯ್ತಲ್ಲ, ಅದೇ ನಾನು ಹೇಳಿದ್ನಲ್ಲಮ್ಮ, ಆ ಹುಡುಗಿ ಅಲ್ಲಿ ಕಿರ್ಚ್ಕೊತಾ ಇದೆ. ಅಲ್ಲೊಂದು ಕಾರ್ ಬಂತು, ಬೂತ್ ಕಲರ್ ಕಾರ್ ಬಂದಿದೆ, ಅಲ್ಲೊಂದು ಆಟೋನು ಅಲ್ಲೇ ನಿಂತ್ಕೊತು, ಬೈಕ್ಗಳು ಅಲ್ಲೇ ನಿಂತವೆ. ಇವರೆಲ್ಲ ಏನು ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ. ನೀವು ಬನ್ನಿ ಅಂದ್ಬಿಟ್ಟು ನಾನು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನಾನು ಬನ್ನಿ ಅಂತ ಇವ್ರಿಗೆ ಹೇಳ್ತಾ ಇರುವಾಗ ಏನು ಮಾಡಿದ್ರು ಅವರು, ಏನು ಮಾಡ್ತಾ ಇದ್ರು ಅಂದರೆ, ಆ ಹುಡುಗಿ ಜೋರಾಗಿ ಕಿರ್ಚ್ಕೊಂಡಾಗ ಆ ಹುಡುಗಿ ತಲೆ ಒಂದು ಕಡೆ ಕೈ ಇಲ್ಲ ಹಾಕೊಂಡಿದ್ದಾರೆ, ಒಂದು ಕೈನ ಹಿಂಗೆ ನುಳ್ಸಿದ್ದಾರೆ. ಅವಳು ಛತ್ರಿ ಕೆಳಗಡೆ ಬೀಳ್ತು. ಮತ್ತೆ ಇನ್ನೊಂದು ಖರ್ಚಿಫೋ ಏನೋ ಗೊತ್ತಿಲ್ಲ, ಅದು ಕೆಳಗಡೆ ಬೀಳ್ತು. ಆ ಹುಡುಗಿ ಬಗ್ಗಕ್ಕೆ ಅಂತ ತಗೊಂಡಾಗ ಕೈನ ಹಿಂದಕ್ಕೆ ನುಳ್ಸಿದ್ರು ಅವರು. ಸರಿ ಅಂದ್ಬಿಟ್ಟು ಆಮೇಲೆ ಹುಡುಗಿ ಬಾಯಿನ ಯಾವುದೋ ಒಂದು ವಸ್ತು ಇತ್ತು, ಬಾಯಿನೋ ಮೂಗ್ನೋ ಏನೋ ಮುಚ್ಚಿದ್ರು ಅವರು. ಹುಡುಗಿ ಸೌಂಡ್ ನಿಂತೋಯ್ತು. ನಾನು ಓಡಿದೆ. ಒಂದೇ ಸಮ ಓಡಬೇಕಾದ್ರೆ ಇಲ್ಲಿಂದ ಎಷ್ಟು ಇಲ್ಲಿಂದ ಅಲ್ಲಿಗೆ ಒಂದು 20 ಮೀಟ್ರ್ ಇರ್ಬೋದು, 20-25 ಮೀಟ್ರ್ ಇರ್ಬೋದು. ಅಷ್ಟೇ ದೂರ ಇದ್ದಿದ್ದು. ಅಷ್ಟು ದೂರದಲ್ಲೇ ಕಾರ್ ಮುಂದೆ ಈ ಕಡೆ ಅಡ್ಡ ನಿಂತ್ಕೊಂತಲ್ಲ ಆಟೋ, ಹುಡುಗಿ ಮಧ್ಯೆ ಸೇರ್ಕಂತು. ಆವಾಗ ಮೋಸ್ಟ್ಲಿ ಇವರು ಕಾರ್ ಒಳಗೆ ದಬ್ಕೊಬಿಟ್ಟಿದ್ದಾರೆ. ಹುಡುಗಿನ ತೂರಿಸ್ಕೊಂಡು ಪಾಸ್ ಆಗಿದ್ದಾರೆ. ಫಸ್ಟ್ ಕಾರ್ ಹೋಯ್ತು, ಆಮೇಲೆ ಆಟೋ ಹೋಯ್ತು, ಆಮೇಲೆ ಬೈಕ್ಗಳು ಹೋದು. ಎಲ್ಲ ಹೊರಟೋಗ್ಬಿಟ್ರು. ಆಮೇಲೆ ಇಲ್ಲಿ ಒಬ್ಬ ಕುಳ್ಳ ದಪ್ಪಗೆ ನಿಂತಿದ್ದ ಅವನು ಹುಡುಗ ಅಲ್ಲ, ಅವನು ಮೋಸ್ಟ್ಲಿ ಮದುವೆ ಆಗಿ ಮಕ್ಕಳು ಎಲ್ಲ ಆಗಿರ್ಬೋದು. ಅವನೊಂದು 40 ಇಯರ್ಸ್ ಆಗಿರ್ಬೋದು ಅವನಿಗೆ. ಅವನಲ್ಲೇ ನಿಂತ್ಕೊಂಡಿದ್ದ. ಅವನು ನಿಂತ್ಕೊಂಡು ನಮ್ಮನೆ ನೋಡ್ತಾ ಇದ್ದ. ಆ ಕಡೆ ಹೊರಟೋದ್ವಲ್ಲ,
ವೆಹಿಕಲ್ಸ್ ಎಲ್ಲ. ಇವ್ನು ಈ ಕಡೆ ನಿಂತ್ಕೊಂಡು ನಮ್ಮನ್ನು ನೋಡ್ತಾ ಇದ್ದೆ, ಹಿಂಗೆ ಹಿಂಗೆ ಮಾಡ್ಕೊಂಡು ನಿಂತ್ಕೊಂಡು. ನಾವು ಹೊಡೆದೊಡ್ದು, ಬ್ರದರ್ ಇದು ಇಲ್ಲೊಂದು ಹುಡುಗಿ ಯಾಕೆ ಹಂಗೆ ಕಿರ್ಚ್ಕೊಂತಲ್ಲ ಹುಡುಗಿ, ಅದೇನು ಕಾರು ಅದೆಲ್ಲ ಬಂದು ಇದಿತ್ತಲ್ಲ ಕಾರೊಳಗೆ ಹಾಕೊಂಡು ಹೋದ್ರ ಹೆಂಗೆ ಅಂತ ಹೇಳಿದೆ. ಅದು ಅವ್ರ ಮನೆಯಿಂದ ಅವಳು ಬೇಜಾರಲ್ಲಿ ಬಂದಿದ್ಲು, ಅದಕ್ಕೆ ಆ ಹುಡುಗಿನ ಅವ್ರ ಮನೆಯವರು ಬಂದು ಕರ್ಕೊಂಡು ಹೋದ್ರು ಅಂತ ಹೇಳಿ. ಕರ್ಕೊಂಡು ಹೋಗಿಲ್ಲ, ಅವರು ಬಲವಂತವಾಗಿ ಇದು ಮಾಡ್ಕೊಂಡಿದ್ದಾರೆ, ಕೈ ಎಲ್ಲ ಹಿಂದಕ್ಕೆ ನುಲ್ಚಿದ್ರು, ಹುಡುಗಿ ಜೋರಾಗಿ ಕಿರ್ಚ್ಕೊಂತು ಹಿಂಗೆಲ್ಲ ಮಾಡ್ತಲ್ಲ ಅಂದ್ರೆ ಅದು ಏನೂ ಇಲ್ಲ ನೀವು ಹೋಗಿ ಅಂದ್ರು ಅವರು. ಅಲ್ಲೆಲ್ಲ ಅದು ಬಲವಂತವಾಗಿ ಕರ್ಕೊಂಡು ಹೋದ್ರೆ ಮುನ್ಸ್ಕೊಂಡು ಬಂದಿದ್ರೆ ಏನಾರು ಬೇಜಾರಾಗಿದ್ರೆ ಹುಡುಗಿ ಸ್ಕೂಲೋ ಕಾಲೇಜಿಂದನೋ ಬರ್ತಾ ಇದೆ, ಆ ಕಾಲೇಜಿಂದನೇ ಸ್ಕೂಲಿಂದನೇ ಹೋಗಿ ಕರ್ಕೊ ಹೋಗ್ಬೋದಾಗಿತ್ತಲ್ಲ, ರೋಡಲ್ಲಿ ಯಾಕೆ ಈ ಥರ ಮಾಡಿದ್ರು, ಎಲ್ಲ ಬಂದು ಇಲ್ಲೇ ನಿಂತ್ಕೊಂಡಿದ್ರಲ್ಲ ಅಂತ ನಾನು ಪ್ರಶ್ನೆ ಮಾಡಿದೆ. ಇದೆಲ್ಲ ಪ್ರಶ್ನೆ ಮಾಡೋದಕ್ಕೆ ನೀವು ಯಾರು, ನೀವು ಎಲ್ಲಿಂದ ಬಂದಿದ್ದೀರಿ, ನಿಮಗೆ ಯಾಕೆ ಬೇಕಿದು, ನೀವು ಹೊರಡಿ, ನೀವು ಹೋಗಿ ನೀವಿಲ್ಲೆಲ್ಲ ನಿಂತ್ಕೋಬಾರ್ದು, ಈಗ ಹೋಗಿ ಅಂತೆಲ್ಲ ಅವನು ನಮ್ಮನ್ನ ಫೋರ್ಸಬಲ್ಲಿ ಕಳ್ಸಕ್ ನೋಡ್ದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.